ಹಿಂಗೆ ಬಳಸ್ಕೊಂಡಿದ್ದಾರೆ ಅಂತೆಲ್ಲ ಬಂದಿರ್ತಾರೆ. ಅವ್ರಿಗೆ ಅದು ಯಾವ ಸೀಮೆ ನ್ಯಾಯ ಕೊಡಿಸ್ತೀರ್ರಿ? ಓಕೆ, ಇದು ಈಗಿನ ವಿಡಿಯೋಗಳಲ್ವಂತೆ, ಹಳೆಯ ವಿಡಿಯೋಗಳಂತೆ. ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಮುನ್ನದ ವಿಡಿಯೋ ಅಂತೆ. ಯಾರದ್ದೋ ಸಮ್ಮುಖದಲ್ಲಿ ಕಚೇರಿಯಲ್ಲೇ ರಾವ್ ರಾಸಲೀಲೆ ಆಡಿದ್ದಂತ ವಿಡಿಯೋ ಇದು. ಮೊಬೈಲ್ ವಿಡಿಯೋ ಶೂಟ್ ಮಾಡುವಾಗ ಶೇಕ್ ಆಗುತ್ತೆ. ಎಸ್ ರಾವ್, ಇದು ಈ ಸಂದರ್ಭದಲ್ಲಿ ವೈರಲ್ ಆಗಿದ್ದೇಕೆ? ಇದರ ಹಿಂದಿನ ಉದ್ದೇಶವಾದ್ರೆ ಏನು? ವೈರಲ್ ಮಾಡಿದ್ಯಾರು? ಇದನ್ನ ಕೂಡ ತನಿಖೆ ಮಾಡಬೇಕು. ಯಾರದ್ದಾದ್ರೂ ಬ್ಲಾಕ್ ಮೇಲ್ಗೆ ಒಳಗಾಗಿದ್ದಾರ ರಾಮಚಂದ್ರ ರಾವ್? ಒಂದು ವಿಡಿಯೋ, ಹಲವು ದೃಶ್ಯ, 10 ಪ್ರಶ್ನೆ. ಎಸ್, ಇದು ರಣ್ಯರಾವ್ ಪ್ರಕರಣ, ಆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಆಯ್ತಲ್ಲ, ಅದಕ್ಕಿಂತ ಹಳೆಯದಂತೆ. ಬಟ್ ಯಾರು ತೆಗ್ದಿರಬಹುದು ವಿಡಿಯೋ? ಸೊ ಇನ್ನೊಬ್ಬ ವ್ಯಕ್ತಿ ಇರುವ ಸಂದರ್ಭದಲ್ಲೇ ಈ ರೀತಿಯಾಗಿರ್ತಕ್ಕಂಥ ಖಾಸಗಿ ಸನ್ನಿವೇಶಗಳನ್ನ ಅವರು ಹಂಚ್ಕೊಳ್ತಾರೆ. ಆ ವ್ಯಕ್ತಿ ಯಾರು? ರಾಮಚಂದ್ರ ರಾವ್ ಅವರನ್ನ ಬ್ಲಾಕ್ ಮೇಲ್ ಮಾಡಲಾಗಿತ್ತ? ದುಡ್ಡಿಗೆ ಆಮಿಷಗಳನ್ನ ಒಡ್ಡಲಾಗಿತ್ತ? ಈ ಆಂಗಲ್ ಅಲ್ಲೂ ಕೂಡ ತನಿಖೆ ಆಗಬೇಕು. ನಾವು ಅದನ್ನು ಕೂಡ ಕೇಳ್ತೀವಿ. ಹಂಗಂತ ಇದನ್ನ ಒಪ್ಕೊಳ್ತೀವಿ ಅಂತಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಇದನ್ನ ದೂಷಿಸುವಂತದ್ದು ದೂಷಿಸ್ತೀವಿ, ಇದನ್ನ ವಿರೋಧ ಮಾಡೇ ಮಾಡ್ತೀವಿ. ಆದ್ರೆ ಮತ್ತೊಂದು ಆಂಗಲ್ ಇದೆಯಲ್ಲ, ಯಾರು ಆ ಹುಡುಗಿಯನ್ನಾಗ್ಲಿ ಅಥವಾ ಮಾಡೆಲ್ ಅನ್ನಾಗ್ಲಿ ಅವ್ರ ಹತ್ರ ಕಳಿಸಿದ್ರು, ಯಾರು ಆ ಶೇಕಿ ಮೊಬೈಲ್ ವಿಡಿಯೋಗಳನ್ನ ತೆಗೆದ್ರು, ಯಾರ ಬೆರಳು ಅಲ್ಲಿ ಅಡ್ಡ ಬಂದಿದ್ದು, ಯಾರ ಹಿಡನ್ ಕ್ಯಾಮರಾ, ಇದೆಲ್ಲವೂ ಕೂಡ ಹೊರಗೆ ಬರಬೇಕು. ಚಿಕ್ಕಮಗಳೂರು ಕಾಫಿ ಪ್ಲಾಂಟರ್ ಒಡತಿ ಜೊತೆ 2ನೇ ಮದುವೆ ಆಗಿದ್ರಲ್ಲ, ಈ ಮೊದಲನೇ ಮದುವೆ ಆಗಿದ್ದಂತ ಸಂದರ್ಭದಲ್ಲಿ ಯಾರಾದರೂ ಇಂಥದ್ದೆಲ್ಲ ಮಾಡಿದ್ರ? ಅದು ಕೂಡ ತನಿಖೆ ಆಗಬೇಕಾಗುತ್ತೆ. ಸೊ ಓವರ್ ಆಲ್ ಆಗಿ ಕಾಮಾತುರಾಣಂ ನಾ ಭಯಂ ಲಾ ಲಜ್ಜ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ. ಈಗಾಗಲೇ ಈ ವಿಚಾರ ಸಿಎಂ ಅಂಗಳಕ್ಕೂ ಹೋಗಿದೆ, ಡಿಸಿಎಂ ಅಂಗಳಕ್ಕೂ ಹೋಗಿದೆ, ಪರಮೇಶ್ವರ್ ಅವರ ಅಂಗಳಕ್ಕೂ ಹೋಗಿದೆ. ಎಲ್ಲರೂ ನೋಡ್ಬಿಟ್ಟು ಶಾಕ್ ಆಗ್ತಾ ಇದ್ದಾರೆ. ಡಿಜಿಪಿನ ಹಿಂಗ ಮಾಡ್ತಾರ ಅಂತ. ಅದು ಕೂಡ ಯೂನಿಫಾರ್ಮ್ ಹಾಕೊಂಡು ಕಚೇರಿಯಲ್ಲಿ. ಒಂದು ಖಾಸಗಿ ಬದುಕು ಅಂತ ಎಲ್ಲರಿಗೂ ಇರುತ್ತೆ.